Oh, landslide, bro. Oh, guys, this is landslide prone area. ಅಲ್ಲಿ ನೋಡಿ ವ್ಯೂ ಹೆಂಗಿದೆ ಅಂತ. ಇದ್ರೆ ಮಾತ್ರ ಜೀವ ಇಲ್ಲ ಹೇಳೋದು ನೋಡಿ. ಈ ಗಾಡಿ ತಗೊಂಡು ಈ ಥರ ತುಂಬಿಸ್ಕೊಂಡು ಆ ರಸ್ತೆ ಇಲ್ಲರ ರಸ್ತೆಯಲ್ಲೆಲ್ಲ ಬಂದ್ಬಿಟ್ಟಿದ್ದೀವಿ ನಾವು. ಸಾಕಾದ ಕಾಣುತ್ತೆ ಆ ನೀರಿನ ಕಲ್ಲರಿಗೂ. ಓಕೆ ಫೋಕ್ಸ್, ವೆರಿ ಗುಡ್ ಮಾರ್ನಿಂಗ್ ಫ್ರಮ್ Ratnagiri. ಸೊ ದಿಸ್ is our day number 3 of exploring Maharashtra season 2. ಸೊ we're almost ready. ಟೈಮ್ ಅರೌಂಡ್ 8:15 ಆಗಿದೆ. ಫುಲ್ ರೆಡಿ ಆಯಿತು. ಅದೊಂದು ಬ್ಯಾಗ್ನ ಇದರಲ್ಲಿ ಇಟ್ಬಿಟ್ರೆ ಕೆಲಸ ಮುಗೀತು. So the plan for the day is we are going to a temple here called Loteshwara. It's a small temple. Then there is one viewpoint in the Ratnagiri. We are going there, and after that Ganpati fully we are going. ಅದಾದ ನಂತರ ಡೈರೆಕ್ಟ್ಲಿ ಆರ್ ಮೂವಿಂಗ್ ಟುವರ್ಡ್ಸ್ ಮುಂಬೈ. ಕೀ ಎಲ್ಲೆಲ್ಲೋ ಇರಬೇಕು ನೋಡಿ, ಕೀ ಎಲ್ಲಿದೆ? ಅದು ಟಾಪ್ ಬಾಕ್ಸಲ್ಲಿದೆ ಕೀ. ಓಕೆ, ಸೊ ಡೈರೆಕ್ಟ್ಲಿ ನಾವು ಮುಂಬೈ ಕಡೆ ಹೋಗ್ತೇವೆ. ಸೊ ಇದು ಇವತ್ತಿನ ಪ್ಲ್ಯಾನ್. ದ ಡೇ ವಿಲ್ ಬಿ ಬ್ಯೂಟಿಫುಲ್. ಪ್ಲೀಸ್ ವಾಚ್ ಟಿಲ್ ದ ಎಂಡ್. Good morning, and so I will check the yesterday's overview. ಎಷ್ಟು ಓಡಿಸಿದ್ವಿ ಅಂತ. ಟ್ರಿಪ್ಪಲ್ಲಿ 126 ಇದೆ, ಆ್ಯಂಡ್ ಪ್ಲಸ್ 45 170 ಕಿಲೋಮೀಟರ್ ಲೆಕ್ಕ ಓಡಿಸಿದ್ದೇವೆ ಎಸ್ಟರ್ಡೇ. ಸೊ ಲೆಟ್ ಮೀ ರೀಸೆಟ್ ಮೈ ಟ್ರಿಪ್ ಟು. ಓಕೆ, ಸೊ ಟೋಟಲ್ ನಾವು ಟ್ರಿಪ್ ಇನ್ನು 658 ಅಷ್ಟೇ ಆಗಿರೋದು. ದಿಸ್ ಇಸ್ ಅ ಥರ್ಡ್ ಡೇ. ಇವತ್ತು ಸ್ವಲ್ಪ ಕಿಲೋಮೀಟರ್ ಕ್ಲಾಕ್ ಆಗುತ್ತೆ, ಬಿಕಾಸ್ ವಿ ಹ್ಯಾವ್ ಅರೌಂಡ್ 300 ಆ್ಯಂಡ್ ಅರೌಂಡ್ 400 ಕಿಲೋಮೀಟರ್ಸ್ ಇದೆ ಇವತ್ತಿನ. ಈಗ ನಾನೆಲ್ಲ ರೌಂಡ್ ಟ್ರಿಪ್ಪಲ್ಲ ಹಿಡಿಯೋ ಶುರು ಮಾಡಿದ್ರೆ ಅಲ್ಲಿ ಇಲ್ಲಿ ತಿರುಗೋದು. ಸೊ ಇದು ರೈಲ್ವೆ ಸ್ಟೇಷನ್ ಹತ್ರ ನಾವು ಈಗ ಇರೋದು ಆ್ಯಕ್ಚುಲಿ. ಸೊ ಮಸ್ಟೇ ಇರೋದು. ಕಾಡೊಳಗೆ ಹೋಗ್ತಿದ್ದೇವೆ. ಸಡನ್ಲಿ ಕಾಡು ಬಂದ್ಬಿಡ್ತಲ್ಲ ಇಲ್ಲಿ. ಇಲ್ಲಂತೂ ಆಗ್ತಾ ಇದೆ. ಹಿಂಗೆ ಹೋಗ್ಬೋದಾ? ಸ್ಕೂಟಿ ಅವ್ನು ಓವರ್ಟೇಕ್ ಮಾಡ್ಬೇಕು ಮಾರ. ಕಿವಿಗೊಂದು ಇಯರ್ ಪೀಸು. ಇದೆಲ್ಲ ಸ್ಟೈಲಿ ಕಮ್ಮಿ ಇಲ್ಲ ನಮ್ಮ ಹುಡುಗರುಗಳು. ನಾವು ಹಿಂಗೆ ಹೋಗ್ಬೇಕಾ? ಮಳೆಗಾಲದಲ್ಲಿ ಬ್ಯೂಟಿಫುಲ್ ಇರ್ಬೋದು ಈ ಪ್ಲೇಸು, ಇಲ್ಲಿ ನೀರು ಬಂತಂದರೆ. ಮೊಬೈಲ್ ನೋಡ್ತಿದ್ದಾನ ಅವನು. ಒಳ್ಳೆ ಮಿಸ್ಟಿ ಮಾರ್ನಿಂಗ್. ಹೊರಗೆ ಎಂಥ ಪೈಪ್ಲೈನ್ಸ್ ಇವೆಲ್ಲ, ಪಕ್ಕ ನೀರಿನ ಪೈಪ್ಲೈನ್. ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಏನಾದರೂ ಇದೆಯಾ? ನಾಟ್ ಪ್ಲಾಂಟೇಶನ್. ಫ್ಲೋವಲ್ಲಿ ಏನೇನೋ ಬಂದುಬಿಡತ್ತೆ. ಪಕ್ಕ ವಾಟರ್ದೇ ಇದೆಯಲ್ಲ ಪೈಪ್ಸ್. ಸೊ ರೋಡ್ ಇಂಥ ಸಖತ್ತಾಗಿದೆ ಅಂದರೆ ಫುಲ್ ವಿಲೇಜ್ ರೋಡು. ಓಕೆ, ದಿಸ್ ಈಸ್ ಆಲ್ಸೋ ಗುಡ್. ವೈಡ್ ಇದೆ, ಸ್ಪೀಡಾಗಿ ಹೋಗ್ಬೋದು. ಎಂಥ ಚಳಿ ಇದೆ ಅಂದರೆ ಈ ಊರಲ್ಲಿ. ರಾತ್ರಿ ನನಗೆ ಹೆವಿ ಚಳಿ ಆಗಿದೆ. ನಾನು 2 ಬೆಡ್ಶೀಟ್ ಹೊಡ್ಕೊಂಡು ಮಲ್ಕೊಂಡಿದ್ದೇನೆ.
ಕಡೆ ಮಧ್ಯರಾತ್ರಿ ಫ್ಯಾನ್ ಆಫ್ ಮಾಡಿ ಬಂದಿದ್ದೇನೆ ನಾನು ಹೋಗಿ. ಇಲ್ಲಿಂದ ಆಟೋ ಮಾತ್ರ ಮೇಲ್ಗಡೆ ನೋಡಿ ಹಾರ್ಡ್ ಪ್ಲಾಸ್ಟಿಕ್ ಹಾಕಿದ್ದಾನೆ. ನಮ್ಮ ಕಡೆ ಎಲ್ಲ ಇದನ್ನ ಹಾಕಿರ್ತಾನೆ, ಯಾವ್ದು ಹೇಳಿ, ಥರ್ಡ್ ಪಾರ್ಟ್ ಟೈಪಿಂದು. ಇವರೊಳ್ಳೆ ಹಾರ್ಡ್ ಪ್ಲಾಸ್ಟಿಕ್ ಹಾಕಿದ್ದಾರೆ. ನೋಡಿ ಎಲ್ಲ ಎಷ್ಟು ರೆಡಿ ಆಗಿದ್ದಾರೆ ಅಂಕ ಚಳಿಗೆ. ಮಿಸ್ಟಿ ಮಾರ್ನಿಂಗ್ ಕರೆಕ್ಟಾಗಿ ನೋಡುತ್ತೆ, ಒಳ್ಳೆ ಮಿಸ್ಟ್ ಇದೆ, ಹಾಗೆ ಚಳಿ ಚಳಿ ಆಗುತ್ತೆ. ಹಾಂ, ಟೆಂಪ್ರೇಚರ್ 22 ಹೋಯಿತು, ಅಂದರೆ ಇಟ್ಸ್ ಅರೌಂಡ್ 19 ಡಿಗ್ರಿ ಇದೆ ಟೆಂಪ್ರೇಚರ್ ಈಗ ಇಲ್ಲಿ. ಓಕೆ, ಸೊ ಇದು ಮಾವಿನ ಪ್ಲಾಂಟೇಶನ್ ಇದೆಯಲ್ಲ, ದಿಸ್ ಈಸ್ ಫೇಮಸ್ ರತ್ನಗಿರಿ ಆಪೂಸ್, ಅದರ ಪ್ಲಾಂಟೇಶನ್ ಇವಷ್ಟು. ಇದು ಯಾವುದೋ ಕಿತ್ತೋಗಿರೋ ರಸ್ತೆಗೆಲ್ಲ ಕರ್ಕೊಂಬರ್ತಿದೆ ಗುರುವೆ. Oh, landslide bro. Oh guys, this is landslide prone area. ತೊಂದರೆ ಇಲ್ಲ, ಇಷ್ಟು ರಸ್ತೆ ಇದ್ರೆ ನಾವು ಹೋಗ್ತೇವೆ. Folks, we reached our destination. ಇವತ್ತೇನೋ ಪ್ರೋಗ್ರಾಮ್ ಇದೆ ಬ್ರೋ ಇಲ್ಲಿ. ಕ್ರೇಜಿ ಇದೆ. ಮದುವೆ ಇದೆಯಾ? ಡೆಕೋರೇಷನ್ ಆಗಿ ನೋಡ್ರೆ ಮದುವೆ ಇದ್ದಾಗಿದೆ. ಓಕೆ ಫೋಕ್ಸ್, ಸೊ ದಿಸ್ ಇಸ್ ಎಂಟ್ರಿ ಫಾರ್ ಲೋಟೇಶ್ವರ ಟೆಂಪಲ್. ನಾನು ಯಾರು ಇರೋದಿಲ್ಲ ಮಾಡ್ಕೊಂಡಿದ್ದೆ, ಬಟ್ ಏನೋ ಫಂಕ್ಷನ್ ಆಗ್ತಾ ಇದೆ ಇಲ್ಲಿ. ಬಟ್ ಐ ಆಮ್ ನಾಟ್ ಶ್ಯೂರ್ ವಾಟ್ಸ್ ದ ಫಂಕ್ಷನ್, ಬಟ್ ಐ ವಿಲ್ ಶೋ ಯು. ಸೊ ಇವತ್ತು ನನ್ನ ಜಾಕೆಟ್ದೆಲ್ಲ ಜಿಪ್ಪಿಚ್ಚ ಕೆಲಸ ಇಲ್ಲ, ತಂಪಿದೆ ಇಲ್ಲೇ. ಸೊ ಇಟ್ಸ್ ಗುಡ್. ಒಂದು ಒಳ್ಳೆ ಪ್ಲೇಸಲ್ಲಿ ಸಿಚುವೇಟೆಡ್ ಆಗಿದೆ ಆ್ಯಕ್ಚುಲಿ. ಕೆಳಗಡೆ ಗದ್ದೆ ಇದೆ. ಕ್ಲೀನ್ ವಾಟರ್ ಬ್ರೋ, ಕ್ಲೀನ್ ವಾಟರ್, ಐ ಲೈಕ್ ಇಟ್. ಬ್ಯೂಟಿಫುಲ್ ಪ್ಲೇಸ್ ಮಾತ್ರ, ಜನನೂ ಒಳ್ಳೆ ಬ್ಯೂಟಿಫುಲ್. ಅಂದರೆ ಆ ಥರ ಅಲ್ಲ, ಮನಸ್ಸಲ್ಲಿ ಒಳ್ಳೆಯವರು ಅಂತ. ಸೊ ಆ ಟೆಂಪಲ್ ಏನಂದರೆ, ನೀವು ವಿಡಿಯೋ ನೋಡಿದರೆ ಇಟ್ಸ್ ಲೈಕ್ ಒಂದು ಖಾಲಿ ಒಂದು ಬಂಡೆ ಮೇಲೆ ನಿಂತ್ಕೊಂಡಿದೆ ಆ ದೇವಸ್ಥಾನ, ಎಂಟೈರ್ ದೇವಸ್ಥಾನ. ಅದು ಕೆಳಗಡೆ ಇರೋದು ನದಿ. ಅದು ನದಿ ಅಂದರೆ ತುಂಬ ಸಣ್ಣ ನದಿನೇ ಅದು, ಒಂಥರ ಮಳೆಗಾಲದಲ್ಲಿ ಭಾರಿ ಫೋರ್ಸಲ್ಲಿ ಹರಿಬೋದು ಅದು. ಸೊ ಅದು ದೇವರ ಪವಾಡನೇ ಅದು, ಹೆಂಗೆ ನಿಂತಿದೆ ನೋಡಿ, ಎಷ್ಟೋ ವರ್ಷದಿಂದ ನಿಂತ್ಕೊಂಡಿದೆ ಅದು. ಮತ್ತು ಅದು ಸ್ವಯಂಭೂ ಶಿವಲಿಂಗ ಅಂತೆ ಅದು, ಅದೇ ತಾನಾಗೆ ಅಲ್ಲೇ ಹುಟ್ಟಿರೋದು, ಅದು ಯಾರು ತಂದಿಟ್ಟಿರೋದು ಆ ಥರ ಅಲ್ಲ. ಮತ್ತು ಇವತ್ತು ಅದು ವರ್ಷಾವಧಿ ಏನೋ ಒಂದು ಕಾರ್ಯಕ್ರಮ ಆಗ್ತಾಯಿದೆ ಪ್ರತಿ ವರ್ಷ ಈ ಟೈಮಲ್ಲಿ. ಲಾಸ್ಟ್ ಸೋಮವಾರ ಏನೋ ಅಂದ್ರಪ್ಪ, ಈ ಹಿಂದೂ ಮಾಸಗಳು ಬರುತ್ತಲ್ಲ, ಹಿಂದೂ ಮಾಸಗಳ ಈ ಮಾಸದ ಲಾಸ್ಟ್ ತಿಂಗಳ ಸೋಮವಾರದಲ್ಲಿ ಮಾಡ್ತೇನೆ ಏನೋ ಅಂದರು ಅವರು. ಸೊ ನಮ್ಗೆ ಬ್ರೇಕ್ಫಾಸ್ಟು ಅಲ್ಲೇ ಆಯ್ತು ಈಗ. ವೆರಿ ನೈಸ್ ಪೀಪಲ್ ಮಾತ್ರ. ನಾವು ನೋಡಿ ಒಂದು ಪ್ಲೇಸ್ ಬಗ್ಗೆ ಸುಮ್ಮನೆ ಕೆಟ್ಟದಾಗ ಮಾತಾಡೋದು ಒಂದೊಂದ್ಸಲ, ಜನ ಸರಿ ಇಲ್ಲ ಅಂತ. ಮಹಾರಾಷ್ಟ್ರದಲ್ಲಿ ನಮ್ಗೆ ಒಂದೇ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರೋದು, ಅದು ಪೊಲೀಸರೊಟ್ಟಿಗೆ ಆಗಿರೋದು. ಅದು ಬಿಟ್ಟರೆ ಮತ್ತೆ ಬೇರೆ ಜನ ಅಲ್ಲ. ಇಟ್ಸ್ ವೆರಿ ನೈಸ್. ಕೆಲವರಿಂದ ಇಡೀ ಪ್ಲೇಸಿನ ಹೆಸರು ಹಾಳಾಗೋದು, 1-2 ಜನರಿಂದ. ಎಷ್ಟು ಒಳ್ಳೆ ಇದ್ರು ಗೊತ್ತಾ, ಒಳ್ಳೆ ನೀಟಾಗಿ ಕೂರಿಸಿ ಮಾತಾಡಿಸಿ ತಿಂಡಿ ತಿನ್ನಿಸಿ.
ಕಳಿಸಿದ್ದಾರೆ. ಸೊ ನಾನು ಅದೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಇಟ್ಸ್ ಡಸಂಟ್ ಲುಕ್ಸ್ ಕರೆಕ್ಟ್. ನಾವು ಅದನ್ನೆಲ್ಲ ವೀಡಿಯೋ ಮಾಡಿ ಅದನ್ನೆಲ್ಲ ಕಂಟೆಂಟ್ ಮಾಡ್ಕೊಳ್ಳೋದು. ಸೊ ಎಂತ ರೆಕಾರ್ಡ್ ಮಾಡ್ಕೊಂಡಿಲ್ಲ. ಸೊ ನಾವೀಗ ಹೋಗೋದು ವಾಪಸ್ ರತ್ನಗಿರಿ ಕಡೆಗೆ. ರತ್ನಗಿರಿಯಲ್ಲಿ ಸೆರ್ನಿಟಿ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡೋಕ್ಕಾಗ್ತಿಲ್ಲ ನನಗೆ. ಬಟ್ ಅದೊಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಅಲ್ಲಿ ಹೋಗಿ ಮತ್ತೆ ಗಣಪತಿ ಫುಲೆ. ಓಕೆ ಫೋಕ್ಸ್, ಸೊ ವಿ ಆರ್ ಆಲ್ಮೋಸ್ಟ್ ನಿಯರ್ ಟು ಅವರ್ ಪ್ಲೇಸ್. ಇನ್ನೂ 7 ಕಿಲೋಮೀಟ್ರ್ ಇದೆ ಅಂತೆ. ಸುತ್ತ ಹೊರಗಡೆ ಎಲ್ಲ ಒಳ್ಳೆ ವ್ಯೂ ಬರ್ತಾ ಇದೆ. ಈಗ ಆ ಕಡೆ ಕೈಂಡ್ ಆಫ್ ಬ್ಯಾಕ್ ವಾಟರ್ ವ್ಯೂ ಬರ್ತಿದೆ. ರೈಟಲ್ಲಿ ಸಮುದ್ರ ನದಿ ಎರಡು ನದಿ ಸಮುದ್ರ ಸೇರೋ ಜಾಗ ಅನ್ಸುತ್ತೆ. ಇಟ್ಸ್ ಮೌತ್ ಆಫ್ ದ ರಿವರ್. ಹಿಂಗಿದೆ ನೋಡಿ ಅದು ಆ ಸೆಂಟರ್ ಪೋರ್ಷನ್ ನೋಡಿ. ಅಲ್ಲ ಐ ಥಿಂಕ್ ಅದು ಹೈಟ್ಸಲ್ಲಿ ಮುಚ್ಚೋಗತ್ತಾ ಅಂತ ಅದು. ಹಾಂ ಕ್ರೇಜಿ ಇದೆ. ಅಲ್ಲೆಲ್ಲ ಪಕ್ಷಿಗಳು ಕೂತಾಗಿದೆ ಆ ಕಡೆ, ಚೆನ್ನಾಗಿ ಕಾಣ್ತಿದೆ. ಬಟ್ ಕ್ಯಾಮ್ರಾದಲ್ಲಿ ಅಷ್ಟು ವಿಸಿಬಲ್ ಇಲ್ಲ. ಸಖತ್ತಾಗಿದೆ ಮಾತ್ರ. ಏನು ರಸ್ತೆನೇ ಹೋಗ್ಬಿಡ್ತು, ಇಲ್ಲಿ ರಸ್ತೆನೇ ಹೋಗ್ಬಿಡ್ತು. ಇದಂತ ಮುಳ್ಳಿನ ಗಿಡ ಅಲ್ಲ. ಇದು ಯಾವುದು ಗುರುವೆ? ಅಲ್ಲಿ ವ್ಯೂ ಪಾಯಿಂಟ್ ಒಳ್ಳೆ ಕಾಣ್ತಿತ್ತು. ಮಳೆಗಾಲದ ಫೋಟೋ ನೋಡಿಕೊಂಡು ನಾನು ಈ ಟೈಮಿಗೆ ಬಂದರೆ ಹಿಂಗೆ ಆಗತ್ತೆ. ಅಲ್ಲಿ ನೋಡಿ ವ್ಯೂ ಹೆಂಗಿದೆ ಅಂತ. ಲೆಟ್ ಮೀ ಸ್ಟಾಪ್ ಆ್ಯಂಡ್ ಎಂಜಾಯ್ ದ ವ್ಯೂ ಒನ್ಸ್. ಓ ಕ್ರೇಜಿ. ಹಿಂದ್ಗಡೆ ಬ್ರೇಕ್ ಯಾಕೋ ಕೂಗುತ್ತೆ ಸ್ಲೋ ಹೋಗುವಾಗ ಮಾತ್ರ. ಬೇರೆ ಹೊತ್ತು ಸೌಂಡ್ ಕೇಳೋದಿಲ್ಲ, ಪೂಕ್ ಅನ್ನೋದು. ಅದು ನಿಂತಾಗ ಮಾತ್ರ ಸೌಂಡ್ ಮಾಡುತ್ತೆ. ನೋಡು ಎಂತಾಗಿದೆ ಅಂತ. ಮಂಗಳೂರಿಗೆ ಹೋಗಿ ಚೆಕ್ ಮಾಡಿಸು. ಬಿದ್ದರೆ ಮಾತ್ರ ಸಾಧ್ಯವೇ ಇಲ್ಲ ಹೇಳೋದು ನಾನು ಎಲ್ಲಿಂದ. ಎಂತಕ್ಕಂದ್ರೆ ಗಾಡಿ ಎತ್ತಕ್ಕಾಗೋದಿಲ್ಲ ನಮ್ಮ ಹತ್ರ. ಮೊನ್ನೆ ಬೀಚಲ್ಲಿ ಎತ್ತಿದ್ದೇವೆ ಅಲ್ಲ, ಮೈಯೆಲ್ಲ ಬೇರುತ್ತಿದೆ ನಮ್ಮದು. ಹಾಗೆ ದಿಸ್ ಈಸ್ ಬಿಕಮಿಂಗ್ ಅ ಕ್ರೇಜಿ ಆಫ್ ರೋಡ್. ಈಗ ಇನ್ನೊಂದು ಪ್ಯಾಚ್ ಮುಗಿಸಿ ಬಂದಿದ್ದಾನೆ ಮೈಯೆಲ್ಲ ಒದ್ದೆ ಮಾಡಿಕೊಂಡು. ಇದಕ್ಕೆ ಬರಲಿ ಮಾರ, ಅವ್ನು ಬಿಟ್ಟು ಹೋಗ್ತಿದ್ದೀನಿ ನಾನು. ಈ ಗಾಡಿ ತಗೊಂಡು ಈ ಥರ ತುಂಬಿಸ್ಕೊಂಡು ಆ ರಸ್ತೆ ರಸ್ತೆಯಲ್ಲೆಲ್ಲ ಬಂದುಬಿಟ್ಟಿದ್ದೀವಿ ನಾವು. ಈಗ ಹೋಗೋದಿದೆ ವಾಪಸ್. ಆ್ಯಕ್ಚುಲಿ ಡೌನಲ್ಲಿ ಸ್ವಲ್ಪ ಟೆನ್ಷನ್, ಅಪ್ ಇಲ್ಲಿ ಹೋಗ್ಬೋದೇನೋ ಅಂತ ಕಾನ್ಫಿಡೆನ್ಸ್ ಇದೆ. ನೋಡೋ ಎಂತಾಗದಂತ. ವಿ ಹ್ಯಾವ್ ಅ ವೆರಿ ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಹಿಯರ್.
ಮಳೆಗಾಲದಲ್ಲಿ ಒಳ್ಳೆ ಗ್ರೀನ್ 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 ಇರುತ್ತಿತ್ತೇನೋ. ಮುಂದಿನ ಟೈರ್ದು ಪ್ರೆಷರ್ ಸ್ವಲ್ಪ ಕಡಿಮೆ ಇದೆ. ಸೊ ಒನ್ ಇಸ್ ದೇರ್, ವಿ ನೀಡ್ ಟು ಚೆಕ್ ಇನ್ ದ ನೆಕ್ಸ್ಟ್ ಸ್ಟಾಪ್. ಮುಂದೆ ಹೋಗ್ಬೇಕಂತಾನೆ ಇಲ್ಲ, ಇಲ್ಲೇ ಚೆನ್ನಾಗಿದೆ ವ್ಯೂ. ಓಕೆ ಫೋಕ್ಸ್ ಮಿಷನ್ ಅಬಾರ್ಟ್ ಮಾಡಿದ್ದೇವೆ, ಗಾಡಿ ಇಳಿಸೋದು. ಯಾಕಂದರೆ ತುಂಬ ದುರ್ಗಮವಾಗಿದೆ ರಸ್ತೆ. ತನಿತೇವೆ ಇಲ್ಲಿ ಬಂದ್ವಲ್ಲ, ಅಲ್ಲೋರಿಗೆ ಹೋದ್ವಲ್ಲ, ಅಲ್ಲೋರಿಗೆ ಹೋಗಿದ್ವಿ ಇದರಲ್ಲೆಲ್ಲ ತಗೊಂಡು. ಅರ್ಧ ಇಳಿಸಿ ಮುಂದೆ ನೋಡಿದರೆ ಗಾಡಿ ಹೋಗ್ಬಿಡ್ಬೋದೇನೋ, ತಿರ್ಸ್ಕೊಂಬರೋಕೆ ಏನೂ ಕಾಣ್ತಿಲ್ಲ ಅಲ್ಲಿ ನನಗೆ. ಸೊ ನಾವು ವಿಜುವಲಿ ಐಡಿಯಾ ಮಾಡಿ ತಗೊಳಕ್ಕಾಗಿಲ್ಲ ಅಂದರೆ ನಾವು ಅಪ್ರೋಚ್ ತಗೊಳಕ್ಕೆ ಹೋಗೋದಿಲ್ಲ. ನಿಧಾನ ಹೋಗಿ ಮಾರ, ನೀವಂತ ಓಡುದಾ ಮುನಿ. ಅದಕ್ಕೆ ನಾನು ಗಾಡಿ ಬರ್ತಾರೆ, ನಾನು ಗಾಡಿ ಹಿಂದೆ ಹೋಯ್ದಕ್ಕಿದ್ದಾನೆ. ನಾನು ಗಾಡಿ ಮೇಲೆ ಬಂದು ಅವನ ಮೇಲೆ ಗಾಡಿ ತಿರುಗಿಸ್ಕೊಂಡು. ಆ್ಯಕ್ಚುಲಿ ಇಲ್ಲಿ ತಿರುಗಿಸಿದ್ವಿ, ಇಲ್ಲಿ ಈ ಇದರಲ್ಲಿ ನಮ್ಮ ಬೈಕನ್ನು ತಿರುಗಿಸಿದ್ವಿ. ದೊಡ್ಡ ಜಾಗ ಇದಿತ್ತು, ಆದ್ರೆ ನಮ್ಮ ಗಾಡಿನ ಉದ್ದ ಇದೆ ಹಾಗೆ. ಆ್ಯಕ್ಚುಲಿ ದ ಡಿಫಿಕಲ್ಟ್ ಪಾರ್ಟ್ ಈಸ್, ಇದು ಅಷ್ಟೇನಲ್ಲ, ಹೀಗೆ ಬರ್ಬೋದು, ಹೀಗೆ ಹಾಗೆ ಹೋಗ್ಬೋದು. ಹೋಗ್ಬೋದು ಬ್ರೋ ಇದರಲ್ಲೂ. ಬಟ್ ಇಲ್ಲಿ ಇಳಿದ್ರ ಮೇಲೆ ಮುಂದಿನ ಸಮಸ್ಯೆ, ತಿರುಗಿಸಿ ಸಮಸ್ಯೆ. ಮತ್ತು ಇಲ್ಲೆಲ್ಲರೂ ಮುಳ್ಳು ಏನಾದ್ರು ಇತ್ತಂದರೆ ರಿಸ್ಕ್. ಗಾಡಿ ಪಂಚರ್ ಆಯ್ತು ಅಂದರೆ ಮತ್ತೆ ಇಲ್ಲಿಂದ ತಗೊಂಡು ಹೋಗೋದೇ ದೊಡ್ಡ ಸಮಸ್ಯೆ ಆಗುತ್ತೆ ಕಡೆ. ಓಹೋ, ಇಲ್ಲಿ ರಸ್ತೆನೇ ಇಲ್ಲ ಮರ. ಗೂಗಲ್ ಮ್ಯಾಪ್ ರಸ್ತೆ ಇದೆ, ಹೋಗು ಅಂತಿದೆ ನನ್ನ ಹತ್ರ. ಇಲ್ಲಿ ನೋಡಿ ಎಲ್ಲ ಟ್ರೆಂಚ್ ಹೊಡೆದಿಟ್ಟಾಗಿದೆ, ಆನೆಗೆ ಟ್ರೆಂಚ್ ಹೊಡೆದಾಗೆ. ಸರಿ ಆಯ್ತು, ನಾವೆಲ್ಲ ನಿಲ್ಲಿಸಿದ್ದದನ್ನ ಕೇಳಕ್ಕೆ ತಂದರೆ ಇಲ್ಲ ನೋಡಿ ಮಾಡ್ಬೋದು. ಗಾಡಿದಷ್ಟು ಪ್ಯಾನಿಯರ್ಸ್ ಬಿಚ್ಚಾಕಿ ಕರೆಕ್ಟಾಗಿ ಬಂದು ಕೂತ್ಕೊಂಡು ಓಡಿಸಿದ್ರೆ ಬರ್ಬೋದು ಇದರಲ್ಲೂ. ಕೆ ಜಿ ಗಟ್ಟಲೆ ಪ್ಯಾನಿಯರ್ಸ್ ಎಲ್ಲ ಹಾಕ್ಕೊಂಡು. ಓ ಫೋಕ್ಸ್, ದಿಸ್ ಇಸ್ ದ ಬ್ಯೂಟಿ ಆಫ್ ಮಹಾರಾಷ್ಟ್ರ. ಎಮ್ಮೆಗಳು ಹಿಂಡಿದೆ, ನಮ್ಮನ್ನೇ ಗುರುಗುರಾಯಿಸ್ಕೊಂಡು ನೋಡ್ತೀವಿ. ಯಾವ ಮೂಮೆಂಟಲ್ಲಿ ಬೇಕಾದ್ರೂ ಅಟ್ಯಾಕ್ ಮಾಡ್ತವೆ ನಮ್ಮ ಮೇಲೆ. ಅದಕ್ಕೆ ನಾವು ಬೆಟ್ಟ ಹತ್ತ ಪ್ರಯಾಣ ಮಾಡ್ತಾ ಇದ್ದೇವೆ. ಗಂಟಲ ಒಣಗೋಗಿದೆ. 1 ಮಿನಿಟ್, ನಾನು ಮೇಲೆ ಹೋಗ್ತೇನೆ, ನಿಲ್ಕೊಳ್ಳಿ. ಕೈ ಕೊಡಿ. ಅಲ್ಲ, ನನ್ನ ಕೈ ಕೊಡಿ ಬೇಕಾದ್ರೆ, ಒಂದು ಕೈ. ಬನ್ನಿ. ಓಕೆ ಫೋಕ್ಸ್, ಅವು ಅಲ್ಲಿ ನೀರಲ್ಲಿವೆ. ನಾವು ಹೀಗೆ ಹೋಗುವ, ಬನ್ನಿ, ನಾವು ಹೀಗೆ ಹೋಗುವ. How to safely escape from wild animals. That doesn't look so wild. ಬಿಡಿ, ತಪ್ಪಿಸ್ಕೊಂಡು ನಾವು. ಓಕೆ, ಫೈನಲಿ ರೀಚ್ ದ ಬೈಕ್. ಹೈಟ್ ಹೋಗಿರೋದಲ್ಲ ಇದ್ದಾಗೆ ಇದೆ. ಸೊ ಐಶಸ್ ಇನ್ನು ಹೊರಡೋದು. We spent a lot of time here now. Okay folks, the off-road starts again. Oh, I need to decide now. ಈಗ ಹೋಗ್ಬೋದು. ಅಲ್ಲಿಂದ ಮೇಲೆ ತಗೊಳ್ಳುವ.
So difficult patches here actually. Okay, I need to change lane here. Again come back to the main lane. Okay, I did it. ಇಲ್ಲೊಂದು ಇನ್ನೊಂದು ಪ್ಯಾಚ್ ಇದೆ ಆ್ಯಕ್ಚುಲಿ. ಒಂದು ಸ್ವಲ್ಪ ಗಿಡ ಗಂಟು ಎಲ್ಲ ಇದೆ ನೋಡಿ. Beautiful Himalayan, man. Why this is off-road machine, I understood now. It's a piece of cake. Crazy, man. Crazy. ಸೊ ಈ ಲೊಕೇಶನ್ದು ಪಾಯಿಂಟ್ ನಾನು ಇಡ್ತೇನೆ ಡಿಸ್ಕ್ರಿಪ್ಷನಲ್ಲಿ. ಸೊ ಲೊಕೇಶನ್ವರೆಗೂ ತೋರಿಸುತ್ತೆ ನಿಮಗೆ ದಾರಿ ಗೂಗಲ್ ಮ್ಯಾಪೇ. ಜಸ್ಟ್ ಯು ಹ್ಯಾವ್ ಟು ನ್ಯಾವಿಗೇಟ್ ಬೈ ಯುವರ್ ಸೆಲ್ಫ್. ಅಂದರೆ ರಸ್ತೆ ಥರ ಇದೆ, ಬಟ್ ತೋರಿಸಾಗೆ ಹೋಗ್ತಾ ಇರಿ ಅಷ್ಟೇ. ಬೈಕಲ್ಲಿ ಬಂದರೆ ಹೋಗ್ಬೋದು, ಕಾರಲ್ಲೆಲ್ಲ ಬರಬೇಡಿ. ದಿಸ್ ಈಸ್ ನಾಟ್ ದ್ಯಾಟ್ ಮಚ್ ಫಿಟ್ ಇಫ್ ಯು ಹ್ಯಾವ್ ಥಾರ್ ಅನ್ಲೆಸ್ ಆ್ಯಂಡ್ ಅಂಟಿಲ್. ಸೆಕೆಂಡ್ ಗೇರ್ ಬೇಡ, ಒದ್ದಾಡ್ಕೊಳತ್ತೆ ಒಂದ್ಸಲ. ಗೈಸ್, ಸೊ ಇಲ್ಲೊಂದು ಚಿಕ್ಕದೊಂದು ಕೋಲ್ಡ್ ಡ್ರಿಂಕ್ಸ್ ಬ್ರೇಕ್ ತೊಗೊಂಡು ನಾವೀಗ ಹೋಗ್ತಾ ಇದ್ದೇವೆ ಟುವರ್ಡ್ಸ್ ಗಣಪತಿ ಫುಲಿ. ಮುಂದಿನ ಟೈರಲ್ಲಿ ಸ್ವಲ್ಪ ಪ್ರೆಷರ್ ಕಡಿಮೆ ಇದೆ, ಎಲ್ಲರೂ ಒಂದು ಪ್ರೆಷರ್ ಹಾಕ್ಸ್ಕೊಬೇಕು. ಗಣಪತಿ ಫುಲ್ ಇಲ್ಲಿಂದ ಇರೋದೇ 20 ಕಿಲೋಮೀಟ್ರ್. ಇಟ್ಸ್ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್. ಅಲ್ಲಿ ಮಕ್ಕಳ ಖುಷಿ ನೋಡಿ. ಅವ್ರು ಗಟ್ಟಿ ಹಿಡ್ಕೊಂಡು ಕೂತಿಲ್ಲ, ಬ್ರೇಕ್ ಹೊಡೆದು ಕೂಡ ಹೋಗ್ಬಿಟ್ಟಿದ್ದಾರೆ ಎಲ್ಲರೂ ಮುಂದೆ. ಸ್ಕೂಲ್ ಬಸ್ ಇಲ್ಲಿಂದ ಅದು ಯಾವುದೋ ಅರೆ ಬೀಚ್ ಅಂತೆ. ಇಳಿಬೇಡಿ, ಇಳಿಯೋಕ್ಕೆ ಜಾಗ ಇಲ್ಲ ಅನ್ಸುತ್ತೆ ಅಲ್ಲಿ. ಓಕೆ, ದಿಸ್ ಈಸ್ ಅರೆ ಬೀಚ್. ಜನವೇ ಜನ ಇದ್ದಾರೆ ಮಾರ. ದಿಸ್ ಈಸ್ ಗಣಪತಿ ಫುಲ್ ಬೀಚ್ ಮ್ಯಾನ್. ಹಾಗೆ ಇನ್ನೊಂದು ಸಲ ಬರ್ಬೇಕಾ, ಇನ್ನೊಂದು ರೌಂಡ್ ಅಂತ ನಾವೀಗ. ಕ್ರೇಜಿ. ನಾನು ಹೇಳಿಲ್ಲ ಒಂದೊಂದು ಟರ್ನಲ್ಲೂ ವ್ಯೂ ಪಾಯಿಂಟ್ ಇದೆ ಅಂತ. ಕ್ಯಾಮ್ರಾ ಆಫ್ ಮಾಡಿದರೆ ಸಾಕು, ವ್ಯೂ ಪಾಯಿಂಟ್ ಬರುತ್ತೆ. ಸೊ ಇದಿನ್ನೊಂದು ವ್ಯೂ ಪಾಯಿಂಟ್, ಒಳ್ಳೆ ವ್ಯೂ ಪಾಯಿಂಟ್ಸ್. ಹಿಂದೆ ಎಲ್ಲ ಸಖತ್ತಾಗಿದೆ. ರಿಟರ್ನ್ ಬರುವಾಗ ಹೀಗೆ ಕಾಣುತ್ತೆ, ಬಟ್ ಹೋಗೋಕ್ಕಿಂತ ಬರುವಾಗನೇ ಚೆನ್ನಾಗಿ ಕಾಣುತ್ತೆ ಈ ರೋಡಲ್ಲಿ.
ಲುಕ್ ಆಟ್ ಇಟ್ ಮ್ಯಾನ್, ಎಂಥ ವ್ಯೂ ಬ್ರೋ ಇದು, ಸಕ್ಕದ ಕಾಣುತ್ತೆ ಆ ನೀರಿನ ಕಲ್ಲರಿಗೂ, ಕ್ರೇಜಿ. ಅಲ್ಲಿ ಜನ ಲಾಸ್ಟ್ ಐ ಥಿಂಕ್ ನಮ್ಮದು ಮ್ಯಾಪ್ ಅಲ್ಲಿಗೆ ಇದೆ ರಶಿ. ನಾವು ಅಲ್ಲೇನಾದ್ರು ಹೋಟ್ಲ್ ಸಿಗತ್ತ ನೋಡು ಊಟ ಮಾಡೋಕ್ಕೆ. ನಾವು ಬೀಚೆಲ್ಲ ಹೋಗಿ ಬಂದ್ವಲ್ಲ, ಇದಕ್ಕಿಂತ ಪೀಸ್ಫುಲ್ ಬೀಚ್, ಇದಕ್ಕಿಂತ ಬ್ಯೂಟಿಫುಲ್ ಬೀಚಿಗೆ ಹೋಗಿ ಬಂದಿದ್ದೇವೆ. ಲೈಟ್ಸ್ ಹೆಡ್ಡಾ ವೆಜ್ ಬಿಸ್ಟು ಅಂತ ಕಾಸ್ಟ್ಲಿ ಅಂತ ಹೆವಿ. ಹೌದು ಬ್ರೋ, ಒಳ್ಳೆ ಪ್ರೀಮಿಯಮ್ ಇದೆ ಅದು. ಅವನ ಹೆಸರು ಹಾಗೆ ಕೊಟ್ಟಿದ್ದಾನೆ ಅದಕ್ಕೆ. ಅಷ್ಟೆಲ್ಲ ಕಾಸ್ಟ್ಲಿ ಊಟ ಮಾಡೋಕ್ಕಾಗೋದಿಲ್ಲ ನಮ್ಮ ಹತ್ರ, ನಮ್ಮ ಗಂಟ್ಲೊಳಗೆ ಇಳಿಯೋದಿಲ್ಲ ಅದು. ಇಲ್ಲೊಂದಿದೆ ಇಲ್ಲೊಂದಿದೆ ಚಿಕನ್ ಈ ರೂಮ್ಸಾ ಇದು? ನಮ್ಮ ರೆಸ್ಟೋರೆಂಟ್ ಹೋಟೆಲ್ ವೆಜ್? ಓಕೆ ಇಲ್ಲೇ ಊಟ ಮಾಡೋರು. ಎಸ್, ನಾನು ತಿರುಗಿಸಿಡ್ತೇನೆ ಗಾಡಿನ ಪಾಸ್. ಓಕೆ ಫೋಕ್ಸ್, ಇಲ್ಲೊಂದು ಊಟ ಮಾಡೋ ಒಳ್ಳೆ ಸಿ ವಿ ರೆಸ್ಟೋರೆಂಟು. ಅದೇ ಈ ನಿನ್ನೆಯಿಂದ ಒಳ್ಳೆ ವ್ಯೂವಲ್ಲೇ ಊಟ ಮಾಡ್ತಿದ್ದೇವೆ ಬ್ರೋ. ಇಲ್ಲಿ ರೂಮು ಎಲ್ಲ ಚೆನ್ನಾಗಿತ್ತು ನೆಕ್ಸ್ಟ್ ಟೈಮ್ ಬಂದರೆ ಇದು ಮಾರ್ಕ್ ಮಾಡಿಟ್ಕೊಳ್ಳಿ. ಗಣಪತಿ ಫುಲೆ ಬಂದರೆ ಇದ್ರ ಪ್ಲೇಸ್ ಅಂತ ಸೀ ಕಿಂಗ್ ಬೀಚ್ ರೆಸಾರ್ಟ್ ಅಂತ ಚೆನ್ನಾಗಿದೆ. ಇಷ್ಟರಲ್ಲೇ ಹೇಳಿರೋದು ನಾನು, ಮತ್ತೆ ನೋಡುವ. ದೇವ, ಆಪಲ್ ಇಲ್ವಾ? ಹೌ ಇಸ್ ದ್ಯಾಟ್ ಪಾಸಿಬಲ್ ಬ್ರದರ್? ತೋರಿಸೋದಿಲ್ಲ, ಇಲ್ಲ ಇದೆಯಲ್ಲ ಬ್ರೋ ಸೀ ಸಾಲ್ಟ್. ಅದು ನೀವು ಹಿಂದಿದ್ದೀರಾ, ಇನ್ನು ಮುಂದೆ ಹೋಗ್ಬೇಕು, ನೀವು ಇನ್ನು ಮುಂದೆ ಬರಬೇಕು, ನೀವು ತುಂಬ ಹಿಂದಿದ್ದೀರಾ. ಹಿಂದ್ಗಡೆ ಟೈರ್ ಏನು ತೊಂದರೆ ಇಲ್ಲ, ಮುನ್ಗಡೆ ಟೈರಲ್ಲಿ ಪ್ರೆಷರ್ ಕಡಿಮೆ ಇದೆ. ಒಂದು 10 ಸಲ ಹೇಳಿದ್ದೇನೆ ಇದೇ ಸಮಸ್ಯೆನ, ಇನ್ನು ರಿಸಾಲ್ವ್ ಮಾಡಿಲ್ಲ ಈ ಸಮಸ್ಯೆನ. ವಿಲ್ ರಿಸಾಲ್ವ್ ಇಟ್ ಸೂನ್. ಫೋಕ್ಸ್, ಇದು ನಮ್ಮ ಇವತ್ತಿನ ರೆಸ್ಟೋರೆಂಟ್ದು ವ್ಯೂ. ನಿನ್ನೆ ರೆಸ್ಟೋರೆಂಟ್ ವ್ಯೂ ನೋಡಿದ್ರಿ, ನೋಡಿಲ್ಲ ಅಂದರೆ ಐ ಆಮ್ ಟಾಕಿಂಗ್ ಮೈ ಲಾಸ್ಟ್ ವೀಡಿಯೋ ಹಿಯರ್, ಪ್ಲೀಸ್ ಗೋ ಆ್ಯಂಡ್ ವಾಚ್. ಇಲ್ಲಿಂದು ರೂಮ್ಸು ಸಖತ್ತಾಗಿದೆ, ಪ್ರೈವೇಟ್ ಬಾಲ್ಕನೀಸ್ ಇದೆ, ಸಿ ವ್ಯೂದು ಕ್ರೇಜಿ ಮಾಡಿದ್ದಾರೆ. ದಿಸ್ ಇಸ್ ದ ವ್ಯೂ. So let's see. ನಾಳೆಯಿಂದ ವ್ಯೂ ಸಿಗೋದು. Guys, I just want to show you some dish. This one. Taste very nice, very nice. ನನಗೇನು ಅನಿಸುತ್ತೆ, ಇದು ಮಾವಿನಿಂದು ರಸ ಇಟ್ಕೊಂಡು ಮಾಡಿರುವಂಥ ಒಂದು ಡಿಶ್ ಅನಿಸುತ್ತೆ. ಇಟ್ಸ್ ಬ್ಯೂಟಿಫುಲ್. ಮತ್ತು ಅರ್ಧ ಖಾಲಿ ಆಗಿದೆ ಪ್ಲೇಟು.